ಡೂಡಲ್ ಫಾರ್ ಗೂಗಲ್ ಡಿಸೈನ್ ಸ್ಪರ್ಧೆ ಇದು 2009ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು. ಇದು ಏನಂತ ಹೇಳಿದ್ರೆ ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆ, ಮಕ್ಕಳ ದಿನಾಚರಣೆ ಅಂಗವಾಗಿ ಗೂಗಲ್ ಕಂಪನಿಯವರು ಮಾಡುವಂತಹ ಒಂದು ಸ್ಪರ್ಧೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರೊಂದು ಥೀಮ್ ಕೊಡ್ತಾರೆ, ಆ ಥೀಮ್ ಮೇಲೆ ವಿದ್ಯಾರ್ಥಿಗಳು ತಮ್ಮ ಡೂಡಲನ್ನು ಮಾಡಬೇಕು, ಅಂದರೆ ಚಿತ್ರವನ್ನು. ಅದರಲ್ಲಿ ಗೂಗಲ್ ಲೆಟರ್ಸ್ ಇರ್ತದೆ, ಅದನ್ನು ಚಿತ್ರವನ್ನಾಗಿ ಪರಿವರ್ತಿಸಿಕೊಂಡು ಆ ಥೀಮ್ ಮೇಲೆ ಮಾಡಬೇಕು. ಪ್ರೈಮರಿಯಲ್ಲಿ ನನ್ನ ಮಗ ಆಗ 3rd ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ, ನಾನು ಕೂಡ ಒಂದು ಸಿಂಪಲ್ ಆಗಿ ಏನೋ ಒಂದು ಮಾಡಿದ್ದ. ಮೈ ಇಂಡಿಯಾ ಅನ್ನುವಂಥ ಥೀಮ್ ಅದು, ಡೂಡಲನ್ನು ಅವನದೇ ಗೆರೆಗಳು ಅದು. ಅದರಲ್ಲಿ ಲಕ್ಕಿಲಿ ಅವನ ಇದು ಫೈನಲಿಸ್ಟ್ ಆಯಿತು. ಅದು 2 ಲಕ್ಷ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇವನು 12 ಜನರಲ್ಲಿ ಟಾಪ್ 12ಗೆ ಬಂದಿದ್ದ ಫೈನಲಿಸ್ಟ್. 2010ರಲ್ಲಿ ಮತ್ತೆ ನಮ್ಮೊಬ್ಬ ವಿದ್ಯಾರ್ಥಿ ಅಕ್ಷಯರಾಜ್ ಅಂತೇಳಿ, ಅವನಿಗೆ ಕೂಡ ಗೂಗಲ್ ಡಿಸೈನ್ ಸ್ಪರ್ಧೆ ಫೈನಲಿಸ್ಟ್ ಆಗಿದ್ದ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ಫೈನಲಿಸ್ಟ್ಗಳದ್ದು ವೋಟಿಂಗಿಗೆ ಬೀಳ್ತದೆ. ಆಲ್ ಓವರ್ ಇಂಡಿಯಾ ಇದಕ್ಕೆ ವೋಟ್ ಮಾಡ್ತಾರೆ. ನಮಗೆ ಹಿಂದಿನ ವರ್ಷದ ಅನುಭವ ಇತ್ತು, ಆ ವರ್ಷ ನಾವು ವೋಟ್ ಮಾಡಿರಲಿಲ್ಲ. ಇವಾಗ ನಾವು ಹೇಗೆ ಮಾಡ್ಬೋದು ಅನ್ನುವಂಥ ಒಂದು ಇಡೀ ನಮ್ಮ ಸಂಸ್ಥೆಯಲ್ಲಿ ಇದನ್ನು ಪ್ರಚಾರ ಮಾಡಿದ್ವಿ. ನಮ್ಮ ವಿದ್ಯಾರ್ಥಿ ಫೈನಲಿಸ್ಟ್ ಆಗಿದ್ದಾನೆ, ಈ ಬಾರಿ ನಾವು ವೋಟ್ ಮಾಡೋಣ ಅಂತೇಳಿ. ಅವನು ನ್ಯಾಷನಲ್ ವಿನ್ನರ್ ಆದ, ನ್ಯಾಷನಲ್ ವಿನ್ನರ್ ಆಗಿದ್ದ 2010ರಲ್ಲಿ. ಮತ್ತು ಶಾಲೆಗೆ ಒಂದು 2 ಲಕ್ಷ ರೂಪಾಯಿಗಳ ತಾಂತ್ರಿಕ ಅನುದಾನ ಮತ್ತು ವಿದ್ಯಾರ್ಥಿಗೆ ಮುಂಬಯಿಯಲ್ಲಿ ನಡೆದಂತಹ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಖರ್ಚು ವೆಚ್ಚಗಳು ಅವರು ನೋಡಿದ್ದಾರೆ.